ನೋಡಿ, ನಮ್ಮ ಕಿತ್ನಳ್ಳಿ ಗ್ರಾಮ ಇದೆಯಲ್ಲ, ಇದು ವಿಜಯನಗರ ಸಾಮ್ರಾಜ್ಯ ಥರ ಅಭಿವೃದ್ಧಿಯನ್ನು ಹೊಂದಿದೆ. ಇದಕ್ಕೆಲ್ಲ ಕಾರಣ ಈ ತಾಯಿ ಚಾಮುಂಡೇಶ್ವರಿ. ಈ ಕಿತ್ನಳ್ಳಿ ಗ್ರಾಮ ದೇವಮೂಲೆಯಲ್ಲಿ ಕೆರೆ, ಕುಬೇರ ಮೂಲೆಯಲ್ಲಿ ಬೆಟ್ಟ ಇದೆ. ಇಲ್ಲಿ ವಾಸಿಸ್ತಕ್ಕಂಥ ಎಲ್ಲ ಜನಗಳು ಸುಖ ಸಂತೋಷ ನೆಮ್ಮದಿಯಿಂದ ವಾಸಿಸ್ತಾ ಇದ್ದಾರೆ. ಈ ಚಾಮುಂಡೇಶ್ವರಿಯ ಕೃಪೆ ಎಲ್ಲ ಜನಗಳ ಮೇಲೆ ಇರೋದ್ರಿಂದ ಆ ಖುಷಿಯನ್ನು ವ್ಯಕ್ತಪಡಿಸೋದಕ್ಕೆ ಇವತ್ತು ನಮ್ಮ ಗ್ರಾಮದ ಯುವಕರೆಲ್ಲ ಸೇರಿ ಲಕ್ಷ ದೀಪೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ಇದು 2ನೇ ಬಾರಿ ಆಚರಿಸ್ತಾ ಇರೋದ್ರಿಂದ ಇನ್ನೂ ಪಬ್ಲಿಸಿಟಿ ಅಷ್ಟೊಂದಾಗಿಲ್ಲ. ಆದರೂ ಇವತ್ತು 10ರಿಂದ 15 ಸಾವಿರ ಜನ ಸೇರಿದ್ದಾರೆ. ತುಂಬ ಖುಷಿಯಾಗಿದೆ. ನಮ್ಮ ಗ್ರಾಮದ ಭಕ್ತಾದಿಗಳಿಗೆ ತಾಯಿ ಚಾಮುಂಡೇಶ್ವರಿ ಕೃಪೆ ಎಲ್ಲರ ಮೇಲೂ ಇದ್ದು ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಇದನ್ನು ಹಂಗೆ ಮುಂದುವರಿಸ್ಕೊಂಡೋಗಿ ತಾಯಿ ಚಾಮುಂಡೇಶ್ವರಿಗೆ ಕೃಪೆಗೆ ಎಲ್ಲರೂ ಪಾತ್ರರಾಗಿ ಅಂತ ಈ ಮುಖಾಂತರ ಕೇಳ್ಕೊಂಡು. ನೋಡಿ, ನಮ್ಮ ಕಿತ್ನಳ್ಳಿ ಗ್ರಾಮ ಇದೆಯಲ್ಲ, ಇದು ವಿಜಯನಗರ ಸಾಮ್ರಾಜ್ಯ ಥರ ಅಭಿವೃದ್ಧಿಯನ್ನು ಹೊಂದಿದೆ. ಇದಕ್ಕೆಲ್ಲ ಕಾರಣ ಈ ತಾಯಿ ಚಾಮುಂಡೇಶ್ವರಿ. ಈ ಕಿತ್ನಳ್ಳಿ ಗ್ರಾಮ ದೇವಮೂಲೆಯಲ್ಲಿ ಕೆರೆ, ಕುಬೇರ ಮೂಲೆಯಲ್ಲಿ ಬೆಟ್ಟ ಇದೆ. ಇಲ್ಲಿ ವಾಸಿಸ್ತಕ್ಕಂಥ ಎಲ್ಲ ಜನಗಳು ಸುಖ ಸಂತೋಷ ನೆಮ್ಮದಿಯಿಂದ ವಾಸಿಸ್ತಾ ಇದ್ದಾರೆ. ಈ ಚಾಮುಂಡೇಶ್ವರಿಯ ಕೃಪೆ ಎಲ್ಲ ಜನಗಳ ಮೇಲೆ ಇರೋದ್ರಿಂದ ಆ ಖುಷಿಯನ್ನು ವ್ಯಕ್ತಪಡಿಸೋದಕ್ಕೆ ಇವತ್ತು ನಮ್ಮ ಗ್ರಾಮದ ಯುವಕರೆಲ್ಲ ಸೇರಿ ಲಕ್ಷ ದೀಪೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ಇದು 2ನೇ ಬಾರಿ ಆಚರಿಸ್ತಾ ಇರೋದ್ರಿಂದ ಇನ್ನೂ ಪಬ್ಲಿಸಿಟಿ ಅಷ್ಟೊಂದಾಗಿಲ್ಲ. ಆದರೂ ಇವತ್ತು 10ರಿಂದ 15 ಸಾವಿರ ಜನ ಸೇರಿದ್ದಾರೆ. ತುಂಬ ಖುಷಿಯಾಗಿದೆ. ನಮ್ಮ ಗ್ರಾಮದ ಭಕ್ತಾದಿಗಳಿಗೆ ತಾಯಿ ಚಾಮುಂಡೇಶ್ವರಿ ಕೃಪೆ ಎಲ್ಲರ ಮೇಲೂ ಇದ್ದು ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಇದನ್ನು ಹಂಗೆ ಮುಂದುವರಿಸ್ಕೊಂಡೋಗಿ ತಾಯಿ ಚಾಮುಂಡೇಶ್ವರಿಗೆ ಕೃಪೆಗೆ ಎಲ್ಲರೂ ಪಾತ್ರರಾಗಿ ಅಂತ ಈ ಮುಖಾಂತರ ಕೇಳ್ಕೊಂಡು.